ಅರದಿಗೆ ಸೇತುವ ಕಟ್ಟಿದೆ ರಾಮ ಅರಸಿಯ ತರುವುದಕ್ಕೆ. ಶ್ರೀರಾಮ ರಾಮ ಜಯ ರಾಮ ರಘುರಾಮ ದಶರಥ ರಾಮ ಕೋದಂಡ ರಾಮ 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 ಶ್ರೀರಾಮ್ ಜಯ ರಾಮ್ 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 ರಾಮ
ಅವರಿಗೆ ಸಹಾಯ ಮಾಡುವ ಸಲುವಾಗಿ ನನ್ನ ವಾನರ ಸೈನ್ಯವನ್ನು ಕರೆಯುತ್ತೇನೆ. ವಾನರ ವೀರರೇ, ಇತ್ತ ಕಡೆ ಬನ್ನಿ. ಜಾನಕಿ ದೇವಿಯ ನರಸಿನಿವೆಲ್ಲರೂ ಹೋಗುವುದೆಂದು ಉತ್ತರ ದೇಶಕ್ಕೆ ಪೂರ್ವ ಪಶ್ಚಿಮಕ್ಕೆ ದಿಕ್ಕಿನೊಳೆಲ್ಲ ದುಶ್ಯಾಸನ ನಿಪ ವರ್ತಮಾನವ ಕೇಳಿ ಮುನ್ನಿರಯ್ಯ ವಾನರರೇ ವಂಶಜರಾದ ರಾಮ ಲಕ್ಷ್ಮಣರು ಸೀತಾನ್ವೇಷಣ ಮಾಡಿಕೊಂಡು ಬಂದು ನನ್ನೊಡನೆ ಯಾರಿ ಮಿತ್ರತ್ವವನ್ನು ಮಾಡಿಕೊಂಡ ಬಗೆ ನಮಗೀಗಾಗಲೇ ತಿಳಿದಿದೆಯಷ್ಟೇ. ಎಲ್ಲಾ ಕಡೆ ಹಂಚಿ ಹೋಗಿದ್ದು ನೀವು ನಾನು ಕರೆದಾಗ ಬಂದು ಇಲ್ಲಿ ಸೇರಿದ್ದೀರಿ. ಸೇರಿದಂತಹ ಕಪಿನಾಯಕರನ್ನು ಈಗಾಗಲೇ 4 ತಂಡಗಳಾಗಿ ವಿಂಗಡಿಸಿದ್ದಾಗಿದೆ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣಕ್ಕೆ ಯಾರು ಹೋಗಬೇಕೆಂಬುದನ್ನು ಈಗಾಗಲೇ ನಿರ್ಧರಿಸಿದ್ದಾಗಿದೆ. ಆ ರಾವಣನು ಎಲ್ಲಿದ್ದಾನೆ, ನಮ್ಮ ಸೀತಾ ಮಾತೆಯನ್ನು ಎಲ್ಲಿ ಅಡಗಿಸಿಟ್ಟಿದ್ದಾನೆ ಎಂಬ ವರ್ತಮಾನವನ್ನು ಶೋಧಿಸಿ ನೀವು ಇಲ್ಲಿಗೆ ಬರಬೇಕು. ಅದಕ್ಕಾಗಿ ನಿಮಗೆ ನೀಡುವ ಸಮಯಾವಕಾಶ ಎಷ್ಟು ಗೊತ್ತು?
ವಿಂಗಡಿಸಿದರೆ ಬಂಕಿಸುವೆನು ನಿಮ್ಮನು. ಇನ್ನು ಮುಂದಿನ 1 ತಿಂಗಳ ಒಳಗಾಗಿ ನೀವು ಪ್ರಭು ಶ್ರೀರಾಮಚಂದ್ರನ ಮಳೆದು ಸೀತಾ ಮಾತೆಯನ್ನು ಹುಡುಕಿ ಇಲ್ಲಿಗೆ ಬರಬೇಕು. ಇಲ್ಲವಾದಲ್ಲಿ ಕಠಿಣ ಶಿಕ್ಷೆಗೆ ಒಳಗಾಗುವಿರಿ. ಎಚ್ಚರ ಎಚ್ಚರ. ಭಾನುನಂದನನಿಂದ ಬಹಳ ಕಟ್ಟಾಜ್ಞೆಯ ವಾನರೇಶ್ವರರೆಲ್ಲ ಕೇಳಿ ದಾನವಾಂತಕಮಂಗ್ರಿಗೆರಗಿ ತಮ್ಮೊಳಗಿದ್ದ ಸೇನೆಯ ವಿಂಗಡಿಸಿ ಭಾನುನಂದನನಿಂದ ಬಹಳ ಕಟ್ಟಾಜ್ಞೆಯ ಹನುಮಂತ, ಅಂಗದ ಮುಖ್ಯರೇ, ಉತ್ತರ ಪೂರ್ವ ಪಶ್ಚಿಮ ದಿಕ್ಕುಗಳಲ್ಲಿ ಸಬಲರು ತೆರಳಿದ್ದಾರೆ. ನಾವು ದಕ್ಷಿಣದ ಕಡೆಗೆ ತೆರಳೋಣ ಅಲ್ಲವೇ? ಶ್ರೀರಾಮನ ಅನುಗ್ರಹವನ್ನು ನೆನೆಯುತ್ತಾ ನಡೆಯೋಣ ನಡೆಯೋಣ. ಮುಂದೆ ನಡೆದು ಮಲಯಾಚಲದೆಡೆಗಾಗಿ ಮುಂದೆ ನಡೆದು ಮಲಯಾಚಲದೆಡೆಗಾಗಿ ಬಂದರು ಕಪಿವರರು. ಒಂದೇ ಬುದ್ಧಿಯೋಳೆಲ್ಲ ಕುಳಿತು ಯೋಚಿಸಿದರು. ಒಂದೇ ಬುದ್ಧಿಯೋಳೆಲ್ಲ ಕುಳಿತು ಯೋಚಿಸಿದರು. ಮುಂದೇನು ಗತಿಗೆನುತ್ತಾ ಸೀತೆಯ ತಾ ಹುಡುಕುತ್ತ ಮುಂದೇನು ಗತಿಗೆನುತ್ತಾ ಮುಂದೆ ನಡೆದು ಮಲಯಾಚಲದೆಡೆಗಾಗಿ ಬೆರಳ ಸೌನೆಯಲ್ಲಿ ತೋರಿದನು. ಬೆರಳ ಸನ್ನೆಯಲ್ಲಿ ತೋರಿದನು. ಲಂಕಾದ್ವೀಪ ಪುರವಿದೆ ಗೆಲ್ದು ಲಂಕಾದ್ವೀಪ ಪುರವಿದೆ ಗೆಲ್ದು ತೆರಳಿದನು ಸಂಪಾತಿ ಬೋರ್ಘರೆವ ಶರದಿಯ ಕಂಡು ಕಪಿ ನಾಯಕರಿಗೆ ವಾನರ ಶ್ರೇಷ್ಠ ನಿಂತೆಂದನು. ಬೆರಳ ಸನ್ನೆಯಲ್ಲಿ ಜಯ ಹನುಮಂತ, ದಕ್ಷಿಣಮುಖವಾಗಿ ಹೊರಟ ನಾವು ಸೀತಾ ಮಾತೆಯನ್ನು ಹುಡುಕುವುದರಲ್ಲಿ ವಿಫಲರಾಗಿದ್ದೇವೆ. ಹೌದಯ್ಯ. ದಿನಗಳು ಎಷ್ಟು ಉರುಳಿ ಹೋದವು ಎಂದು ನೋಡಿದಾಗ 27 ದಿನಗಳೇ ಕಳೆದು ಹೋಗಿದೆ. ಹೌದು. ಸುಗ್ರೀವನ ಆಜ್ಞೆಯನ್ನು ನೆನೆಯುತ್ತಾ ನಮ್ಮ ಮನೆಯಾದ ಅಂಗದ ಚಿಂತಿಸುತ್ತಿರುವಂತಹ ಸಂದರ್ಭದಲ್ಲಿ ನಾನು ಹಾಗೂ ನೀವು ಶ್ರೀರಾಮನ ಕಥೆಯನ್ನು ಹೇಳಲಾರಂಭಿಸಿದ್ದೇವೆ ಅಜ್ಜಯ್ಯ. ಹೌದು. ಆಗ ಪಕ್ಕದಲ್ಲೇ ಕುಳಿತಿದ್ದ ಸಂಪಾತಿಯು ತನ್ನ ರೆಕ್ಕೆಗಳನ್ನು ಕಳೆದುಕೊಂಡು ಅಲ್ಲೇ ಕುಳಿತಿದ್ದ. ಆತ ನಮ್ಮ ರಾಮ ಕಥೆಯನ್ನು ಕೇಳಿ ಅವನ ರೆಕ್ಕೆಗಳು ಮತ್ತೆ ಹುಟ್ಟಿಕೊಂಡವು. ಹೌದು. ನಮ್ಮಲ್ಲಿ ನಮ್ಮ ಚಿಂತೆಗೆ ಕಾರಣ ಏನೆಂದು ಕೇಳಿದಾಗ ನಡೆದ ಘಟನೆಯನ್ನೆಲ್ಲ ಹೇಳಿದ್ದೇವೆ. ಆಗ ಅವನು ಏನು ಹೇಳಿದನು ಗೊತ್ತೇ? ಏನು? ಚಿಂತಿಸದಿರಿ, ನಿಮಗೆ ನಾನು ಸಹಾಯ ಮಾಡುತ್ತೇನೆ. ನನ್ನ ರೆಕ್ಕೆಯಲ್ಲಿ ನಿಮ್ಮನ್ನು ಸಮುದ್ರ ತೀರಕ್ಕೆ ತಂದಿರಿಸುತ್ತೇನೆಂದು ಹೇಳಿ ಹಾಗೆ ಮಾಡಿದ್ದಾನೆ. ಹೌದು. ಆಮೇಲೆ ಒಂದು ವಿಚಾರವನ್ನು ತಿಳಿಸಿದ್ದಾನೆ. ಶರದಿ ಮಧ್ಯದಲ್ಲಿ ಇದೆಯಂತೆ ಲಂಕೆ, ಅದನ್ನು ದಾಟಲು 100 ಯೋಜನೆ ಹಾರಬೇಕಂತೆ.
ಅಜ್ಜಯ್ಯ, ಸಮುದ್ರವನ್ನು ನೋಡುವಾಗ ನನಗೆ ಯಾಕೋ ಆತಂಕ ಆಗ್ತಾ ಉಂಟು. ನನ್ನಲ್ಲಿ ಆಗ್ಲಿಕ್ಕಿಲ್ವಾ ಅಂತ. ಅಲ್ಲ, ನೀವೇ ನೋಡಿಕೊಳ್ಳಿ ಆಯ್ತಾ, ನಾನಲ್ಲಿ ಸುಮ್ಮನೆ ಕಂಡಿರೇ 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 ನೀವು ಕಂಡಿರೇ ಕಂಡಿರೇ ಸಮುದ್ರ ರಾಜ ಹಿಂಡದಂತೆ ಉಜ್ವಲಿಸುತ್ತಿಗುದಾಯ್ ಕಂಡಿರೇ ಹರೆಯ ಪುಣ್ಯ ನದಿಗಳನ್ನು ಕರೆಸಿ ಬೆರೆಸಿಕೊಂಡು ತುಪ್ಪಿ ಮೇರೆವುದ ಬೋರ್ಗರೆವುದ ಕಂಡಿರೇ ಅಂಬರಕ್ಕೆ ಹಾರಿ ಮಗುಚಿ ತಂಗಿಸುವು ಉಬ್ಬರ ಹೆಚ್ಚಿ ಹೊರೆಗಡ ತೆರೆಗಳ ಕಂಡಿರೇ ಕಂಡಿರೇ. ವಾನರವೀರರೇ, ಸಂಪಾತಿ ತಿಳಿಸಿದಂತೆ 100 ಯೋಜನೆ ದೂರದಲ್ಲಿದೆ ಲಂಕೆ. ಕಾಲ್ನಡಿಗೆಯಲ್ಲಿ ಇಲ್ಲಿಂದ ಸಮುದ್ರ ದಾಟಲು ಸಾಧ್ಯವಿಲ್ಲ. ಇಲ್ಲಿಂದ ಹಾರಿ ಲಂಕೆಗೆ ಸೇರಲು ನನ್ನ ದೇಹದಲ್ಲಿ ಶಕ್ತಿ ಇಲ್ಲ. ಆದ್ದರಿಂದ ನಿಮ್ಮಲ್ಲಿ ಯಾರಾದರೂ ಸಫಲರಾಗುತ್ತೀರೋ? ನಾನು ಸಾಗರವನ್ನು ದಾಟಿ ಲಂಕೆಗೆ ಹೋಗಿ ಅಲ್ಲಿರುವ ರಕ್ಕಸರಿಗೆ ತಕ್ಕ ಬುದ್ಧಿಯನ್ನು ಕಲಿಸುತ್ತೇನೆ ಮತ್ತು ಸೀತಾ ಮಾತೆ ಎಲ್ಲಿದ್ದಾಳೆ ಎಂದು ಹುಡುಕಿ ಬರುತ್ತೇನೆ. ಅಪ್ಪಣೆ ಇದೆ. ಶರದಿಯ ನೀವೇನು ಚಿಂತಿಸಬೇಡಿ. ಸೀತಾ ಮಾತೆ ಎಲ್ಲಿದ್ದಾಳೆ ಎಂದ ಸಮಯದಲ್ಲಿ ಶ್ರೀರಾಮನ ಕರುಣೆಯಿಂದ ಸಂಪತ್ತಿ ದಾರಿ ತೋರಿಸಿದ. ಇನ್ನೇಕೆ ತಡ? ಅಪ್ಪಣೆ ಕೊಡಿ, ಸಾಗರವನ್ನು ನಾನು ಹಾರುತ್ತೇನೆ. ಯಮದೇವ, ನಾನು 10 ಯೋಜನೆಯನ್ನು ಹಾರುತ್ತೇನೆ. 10 ಯೋಜನೆಯನ್ನು ಹಾರಿ ಸೀತೆ ಮಾತೆಯನ್ನು ಹುಡುಕುತ್ತೇನೆ.
ಇಂತೆಂದು ಒಬ್ಬೊಬ್ಬರು ಪ್ರಸಂಗಿಸಲಾಗಿ ಜಾಂಬವರು ತಮ್ಮೊಳಗೆ ಯೋಚಿಸುತ್ತ ಹನುಮಂತನ ಕರೆದು ಕಪಿವೀರರೇ, ನೀವು ಹಾರುವುದೆಲ್ಲ ಸರಿ, ಆದರೆ ಮರಳಿ ಬರಬಲ್ಲಿರೇ? ಇಲ್ಲ ಇಲ್ಲ, ಎಷ್ಟು ದೂರ ಇದೆ ಲಂಕೆ. ಹೌದು ಅಲ್ವೇ? ಅದಕ್ಕೆ ಒಬ್ಬನೇ ಒಬ್ಬ ಸಮರ್ಥ ಇದ್ದಾನೆ. ಅವನೆಲ್ಲಿದ್ದಾನೆ? ಓ ಹನುಮ, ಇತ್ತ ಬಾರಯ್ಯ. ಓ ಹನುಮ, ಇತ್ತ ಬಾರಯ್ಯ. ಹನುಮ, ನೀನೇ ಕಲಿ ಹನುಮ, ನಮ್ಮವರೊಳು ನೀನೇ ಕಲಿ ಹನುಮ. ಆ ಆ ಆ ನೀನೇ ಕಲಿ ಹನುಮ, ನಮ್ಮವರೊಳು ನೀನೇ ಕಲಿ ಹನುಮ. ನೀನೇ ಕಲಿಯು ನಮ್ಮ ವಾನರರೊಳಗಿಲ್ಲ, ನೀನೇ ಕಲಿಯು ನಮ್ಮ ವಾನರರೊಳಗಿಲ್ಲ. ಸಾನಂದದಿಂದ ಸಾಗರವ ಲಂಘಿಸುವುದಕ್ಕೆ ನೀನೇ ಕಲಿ ಹನುಮ, ನಮ್ಮವರೊಳು ನೀನೇ ಕಲಿ ಹನುಮ. ಹನುಮಂತ, ಅಜ್ಜಯ್ಯ, ನೀನೇ ಕಲಿ ಎಂಬುದರಲ್ಲಿ ನನಗೆ ಯಾವ ಸಂದೇಹವೂ ಇಲ್ಲ. ಹೌದಜ್ಜಯ್ಯ, ಕಲ್ತದ್ದು ಬಹಳ ಕಡಿಮೆ ಆಗಿದೆ. ಹಂಗಲ್ವೋ? ಮತ್ತೆ ನೀನು ಸಮರ್ಥ ಎಂದು ಹೇಳಿದೆ. ಓ ಹಾಗೋ? ಹೌದು. ಹ ವಾನರರೊಳಗೆ ಹ. ಶತಯೋಜನ ವಿಸ್ತೀರ್ಣವುಳ್ಳ ಈ ಸಾಗರವನ್ನು ಲಂಘಿಸಿ ಕೆಟ್ಟ ರಕ್ಕಸರ ತಲೆಯನ್ನು ಕುಟ್ಟಿ ಹ. ಲಂಕಾಪುರವನ್ನು ಸೇರಲು ಹ. ನೀನೇ ಸಮರ್ಥ. ನಾನೇ? ಹೌದು. ಆದ ಕಾರಣ ಆಲಸ್ಯವನ್ನು ತಾಳದೆ ಹ ಈ ಸಾಗರವನ್ನು ಹಾರಿ ಹ. ನೀನೇ ಸೀತಾಮಾತೆಯನ್ನು ಹುಡುಕಿ ಬಾರಯ್ಯ. ಜಾಬವರ ನುಡಿ ಕೇಳಿದ ಒಬ್ಬರಿರುತ್ತಾಯಿ, ಅದ ನಂದನಿಗೆ ಕೈ ಮುಗಿದು ಏರ್ದ ಮಹೇಂದ್ರ ಪರ್ವತವ. ಆದ ಕಾರಣ ಸೀತಾನ್ವೇಷಣೆಗಾಗಿ ಮಹೇಂದ್ರ ಪರ್ವತವನ್ನು ಹರಿದನೈ ಲಕ್ಕೆನುಂಗ ಹರಿದ ಹರಿದನು ಲಕ್ಕೆನ ಬಿಟ್ಟೆ 100 ಯೋಧರ ಮುಂದೆ ಸಾರಿದರು ದೃಢ ಒಂದು ಮನೆ ಮೊದಲಾಲೆಡೆಗೆ. ಮಹೇಂದ್ರ ಪರ್ವತವನ್ನು ಹಾರಿ ಇಳಿದು ಹೋಗ್ತಾ ಇದ್ದೇನೆ. ಹ, ಎದುರಿಗೆ ಮೈನಾಕೆಯನ್ನು ದಾಟಿ ಬಂದೆ. ಕಡಲಿನಿಂದ ಎದ್ದು ಬಂದ ಸಿಂಹಿಣಿಯನ್ನು ಮಚ್ಚ ಹಾಕಿ ಮುಂದೆ ಬಂದು ನೋಡಿದರೆ ಲಂಕೆ ಎಂದು ತಿಳಿಯುತ್ತಿಲ್ಲ. ಸರಿ, ಹಾರಿದ್ದು ಹೆಚ್ಚಾಯಿತೋ ಕಡಿಮೆ ಆಯಿತೋ ಎಂದು ಗೊತ್ತಾಗುವುದಿಲ್ಲ. ಸರಿ, ಪಕ್ಕದಲ್ಲೇ ಕುಳಿತಿದ್ದ ಮಹಾಮುನಿಗಳಾದ ತೃಣಬಿಂದು ಅವರಲ್ಲಿ ವಿಚಾರವನ್ನು ತಿಳಿಸಿಕೊಂಡೆ. ಆಗ ಅವರು ಏನು ಹೇಳಿದರು ಗೊತ್ತೇ? ಇಲ್ಲಿಂದ
100 ಯೋಜನೆ 700 ಯೋಜನೆ ಮುಂದೆ ಬಂದಿದ್ದಿ, ಇನ್ನು 700 ಯೋಜನೆ ಹಿಂದೆ ಹೋದರೆ ನಿನಗೆ ಲಂಕೆ ಸಿಗುತ್ತದೆ, ನೀನು ಅಲ್ಲಿಗೆ ಹೋಗು, ನಿನಗೆ ಶುಭವಾಗುತ್ತದೆ ಎಂದು ಹೇಳಿ ಕಳುಹಿಸಿದ್ದಾರೆ. ಸರಿ, ತಡ ಮಾಡುವುದಲ್ಲ, ನಡೆಯುತ್ತೇನೆ ಲಂಕೆಗೆ. ಅಯ್ಯೋ, ರಾತ್ರಿಯ ಹೊತ್ತು ಅಲ್ಲಲ್ಲಿ ದೈತ್ಯರು ಹೇಗೆ ಮಲಗಿದ್ದಾರೆ. ಅಯ್ಯೋ, ಇವರ ಗೊರಕೆಯ ಶಬ್ದವೋ ಅಯ್ಯೋ ಕರ್ಣ ಕಠೋರವಾಗಿದೆ. ಒಳಗೆ ಹೋಗಬೇಕಲ್ಲ. ಸರಿ, ಎದುರು ಸಿಕ್ಕಿದ್ದವರನ್ನೆಲ್ಲ ಮಟ್ಟ ಹಾಕಿ ಆಗಿದೆ. ಇನ್ನು ತಡ ಮಾಡುವುದಲ್ಲ, ದ್ವಾರದ ಕಡೆ ನಡೆಯುತ್ತೇನಂತೆ. ಬಳಿರೆ ಧೀರೆ ವಯ್ಯಾರೆ ಇರುವಂತಹ ಸ್ಥಳ ರಾವಣೇಶ್ವರ ಮಹಾಪ್ರಭು. ನಿಮಗೆ ಅವನೊಬ್ಬನೇ ಪರಿಚಯವ? ಮತ್ತೆ ಬೇರೆ ಯಾರು ಪರಿಚಯ ಇಲ್ಲ ಲಂಕೆಯಲ್ಲಿ? ಬೇರೆ ಪರಿಚಯ ಇದ್ದಾರೆ? ಯಾರಿದ್ದಾರೆ? ಈ ಸುವರ್ಣ ಲಂಕೆಯನ್ನು ಕಾಯುತ್ತಿರುವವಳು ಯಾರು? ಓ, ಲಂಕಿಣಿ. ಲಂಕಿ? ನಾನೇನು ನಿಮ್ಮ ಮೂಗಿನಿಂದ ಬಿದ್ದವಳ? ಯಾಕೆ? ಅಷ್ಟು ಸಸಾರ ಮಾಡುವುದ ನನ್ನನ್ನು? ಲಂಕಿಣಿ ಅಲ್ವಾ? ಲಂಕಿಣಿ? ಲಂಕಿಣಿ ದೇವಿ ಎಂದು ಕರೆಯಿರಿ. ದೇವಿ ಗುಡಿಯಲ್ಲಿ. ದೇವಿ ಗುಡಿಯಲ್ಲಿಯ? ಲಂಕಿಣಿ ಅಮ್ಮ ಎಂದು ಕರೆಯಿರಿ. ಅಮ್ಮ ಮಕ್ಕಳಿಗಲ್ವಾ?
ಅಮ್ಮ ಮಕ್ಕಳಿಗ ಲಂಕಿಣಿ ಅಕ್ಕ ಎಂದು ಕರೆಯುವುದು ಹೇಗೆ? ತಮ್ಮಂದಿರಿಗಲ್ವಾ? ಏಯ್! ಅದು ಆಗುವುದಿಲ್ಲ, ಇದು ಆಗುವುದಿಲ್ಲ. ಯಾರಿದು? ನನ್ನನ್ನು ಏಕವಚನದಲ್ಲಿ ಕರೆಯುವುದು ಯಾರು? ನೀವಾ? ನೀವಾದೀತು. ಆದೀತು. ನನಗೆ ಆಗ್ಲಿಕ್ಕಿಲ್ಲ. ಹಾಗಾಗಿಲ್ಲ. ನೀವು ನಮ್ಮ ಆಸ್ಥಾನದ ಸಂಗೀತಗಾರ. ನಿಮ್ಮ ಸಂಗೀತದ ಗಾಯನ ಎಷ್ಟು ಚಂದ. ಆ ಗಾಯನಕ್ಕೆ ಲಂಕೆಯನ್ನು ಕಾಯುತ್ತಿರುವಾಗ ಅದೆಷ್ಟೋ ಬಾರಿ ನಾನು ನರ್ತನ ಗೈಯುತ್ತಿದ್ದೆ. ನೋಡುವುದಕ್ಕೆ ಯಾರು ಇಲ್ಲ, ನಾನೊಬ್ಬಳೆ. ನಿಮ್ಮೊಂದಿಗೆ ಪಕ್ಕವಾದ್ಯದಲ್ಲಿ ಇದ್ದಾರೆ ಯುವ ಸಂಗೀತ ವಾದ್ಯಕರು. ಚಂದವೇ? ನೀವಾದೀತು. ನೀವು ಹೇಗೆ ಬೇಕು ಹಾಗೆ ಕರೆ, ನಾನು ಕರೆಸಿಕೊಳ್ಳುತ್ತೇನೆ. ಸ್ವಾಮಿ, ನನ್ನ ಕಾಯಕವೇನು? ಈ ಲಂಕೆಯನ್ನು ಕಾಯುವುದು. 14 ಲೋಕವನ್ನು ಗೆದ್ದವ ನಮ್ಮ ರಾವಣೇಶ್ವರ. 14 ಲೋಕದಲ್ಲಿ ವಿರೋಧಿಗಳು. ದೊಡ್ಡ ಜನ ಅವರಿಗೆ ಶತ್ರುಗಳು ಹೆಚ್ಚು ನೋಡಿ. ಹಾಗೆ ಲಂಕೆಗೆ ಯಾರು ಬರುತ್ತಾರೆ, ಯಾರು ಉಪಟಳವಾಗುತ್ತದೆ ಎಂದು ನೋಡಿ ಅವರು ನಿಮ್ಮಿಂದ ಓಡಿಸುವುದೇ ನನ್ನ ಕಾಯ. ಹಾಗೆ ರಾತ್ರಿ ಹಗಲು ಅಂತಿಲ್ಲ. ದೊಡ್ಡ ಜನ. ಹಾಗಿರುವಾಗ ಇಂದಿನ ಕಾಯಕ ಮಧ್ಯರಾತ್ರಿಯ ವೇಳೆ ಒಂದು ಸುತ್ತು ಬರಬೇಕು ನನಗೆ ಲಂಕೆ. ಆದ್ದರಿಂದ ತಡ ಮಾಡುವುದು ಸರಿಯಲ್ಲ. ಇನ್ನು ವೇಳೆ ಆಗಲೇ ಮೀರಿ ಆಗಿದೆ. ಹೊರಡುತ್ತೇನೆ ಲಂಕೆಯನ್ನು. ಲಂಕೆಯನ್ನು ಸುತ್ತು ಒಂದಾಯ್ತು. ತುಂಬಾ ದೊಡ್ಡ ಪ್ರದೇಶ, ಸಣ್ಣದಲ್ಲಪ್ಪ ನಮ್ಮ ಲಂಕೆ. ಸಿಕ್ಕಿತ ಏನಾದ್ರು? ಏನ್ ಸಿಗುದು? ಈ ಮಧ್ಯರಾತ್ರಿಯಲ್ಲಿ ಯಾರು ಸಿಗ್ತಾರೆ ಸ್ವಾಮಿ? ಅದು ನಾನಿರುವಾಗ. ಹಾಗೆ ಹಸಿವೆ, ಸ್ವಲ್ಪ ಹಸಿವೆ ಆಗ್ತಾ ಉಂಟು. ನಮ್ಮದೇ ತೋಟದ ಹಣ್ಣುಗಳು ಕಾಣ್ತಾ ಉಂಟು. ನೋಡುವ. ಬೇಕಾ? ಬೇಕಾ? ನಮ್ಮವರಿಗೂ ಹುಚ್ಚು ನೋಡಿ ಬರ್ತಾರೆ. ತಿನ್ನು ಆಯ್ತಾ? ತಿನ್ನು. ಆಯ್ತಲ್ಲ. ನಮ್ಮ ತೋಟದ ಹಣ್ಣು ನಾವೇ ಬೆಳೆಸಿದ್ದು. ಸಂತೋಷವಾಯಿತು. ಅದೇನದು? ಹೊಟ್ಟೆ ತುಂಬಿದಾಗ ನಿದ್ದೆ ಬರುವುದು ಸಹಜ ತಾನೆ. ಇಲ್ಲೇ ಹೀಗೆ ಒಂದು ಕಣ್ಣು ಮುಚ್ಚುದು ಸ್ವಲ್ಪ ಆಯಾಸ ನೀವಿದ್ದೀರಾ? ಅಲ್ಲಲ್ಲಿ ರಾತ್ರಿ ತಿರುಗಾಡುವ ವೇಳೆ, ತಿರುಗಾಡುವ ವೇಳೆ
ವೇಳೆ ಅಲ್ಲಲ್ಲಿ ರಾತ್ರಿ ತಿರುಗಾಡುವ ವೇಳೆ ತಿರುಗಾಡುವ ವೇಳೆ ತಿರುಗಾಡುವ ವೇಳೆ ಲಂಕಿಡಿಗೆ ಪದಾನವಿ ಬಲ್ಲಿದಾದನ ತಡೆದಳು ಅಲ್ಲಲ್ಲಿ ರಾತ್ರಿ ತಿರುಗಾಡುವ ವೇಳೆ ಏಳ್ಯದಲ್ಲಿ ಲಂಕಿಡಿಗೆ ಪದಾನವಿ ಬಲ್ಲಿದಾದನ ತಡೆದಳು ಅಲ್ಲಲ್ಲಿ ರಾತ್ರಿ ತಿರುಗಾಡುವ ವೇಳೆ ಅಲ್ಲಲ್ಲಿ ಲಂಕಾ ಪಟ್ಟಣವನ್ನು ಸೇರಿದ್ದೇನೋ ಆಯ್ತು, ದ್ವಾರದ ಒಳಗೆ ಹೋಗಬೇಕು. ನೋಡೋಣ. ಅಯ್ಯಯ್ಯೋ, ಇದೆಂತದಿದು ಅವ್ಯವಸ್ಥೆ. ದ್ವಾರದಲ್ಲಿ ಎಂತದೋ ಒಂದು ಮಲಗಿದೆ. ಇದು ಪ್ರಾಣಿಯೋ ಪಕ್ಷಿಯೋ ಮನುಷ್ಯನೋ ರಕ್ಕಸವೋ ರಕ್ಕಸಿಯೋ ಒಂದು ತಿಳಿಯುತ್ತಿಲ್ಲ. ಹತ್ತಿರ ಹೋಗಿ ನೋಡಬೇಕು. ನೋಡೋಣ. ಅಯ್ಯೋ, ಇದು ಎಂತದಿದ ಅವ್ಯವಸ್ಥೆ. ಒಂದು ರಕ್ಕಸಿಯು ಹೇಗೆ ಬೇಕೆ ಹಾಗೆ ಮಲಗಿದಾಳಲ್ಲ. ಇವಳನ್ನು ನೋಡುವ ಪ್ರಾರಬ್ಧವೇ ಅಲ್ಲ, ಇದು ಅವಳ ಪ್ರಾರಬ್ಧವೋ ನನ್ನ ಪ್ರಾರಬ್ಧವೋ? ಹೋಗಿ ಹೋಗಿ ಇವಳೇ ಸಿಗ್ಬೇಕಾ? ಸರಿ, ಹೇಗೆ ನಾನು ದಾಟುವುದು? ದಾಟಿ ಹೋಗಲೇ ಆಗುದಿಲ್ಲ. ಯಾಕೆ ಗೊತ್ತೇ? ಅವಳಲ್ಲೂ ಆತ್ಮ ಎಂಬುದಿದೆ. ಆ ಪರಮಾತ್ಮನನ್ನು ದಾಟಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಯಪ್ಪ, ಗೊರಕೆ ಶಬ್ದವೇ. ಇವಳನ್ನು ಹೀಗೆ ಎಬ್ಬಿಸುವುದಕ್ಕೂ ಸಾಧ್ಯವಿಲ್ಲ. ನೋಡೋಣ. ನಾನು ಎಷ್ಟಾದರೂ ಸ್ವಲ್ಪ ಕಪಿ ಚೇಷ್ಟೆ ಮಾಡ್ತೇನಂತೆ. ಅವಳ ಬಳಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲ, ಇವಳಿಗೆ ನನ್ನ ಬಾಲ ಸೊಳ್ಳೆಗೆ ಸಮಾನ. ಅಯ್ಯಯ್ಯೋ, ಸರಿ, ಇನ್ನೊಂದು ಪ್ರಯತ್ನ ಮಾಡುತ್ತೇನೆ. ಮೂಗಿಗೆ ಬಾಲವನ್ನು ತುರುಕಿಸ್ತೇನೆ. ನೋಡೋಣ. ಇವಳಿಗೆ ನನ್ನ ಬಾಲ ಇರುವೆ ಸೊಳ್ಳೆಗೆ ಸಮಾನ. ಹೀಗೆಲ್ಲ ಹೇಳಿದ್ರೆ ಆಗುದಿಲ್ಲ. ನೋಡ, ಒಂದು ಅಟ್ಟಾಸವೇ ಕೊಟ್ಟು ನೋಡ್ತೇನಂತೆ. ಇವಳಿಗೆ ಯಾವ ಭಾಷೆಯಲ್ಲಿ ಹೇಳಿ ಅರ್ಥ ಆಗುದಿಲ್ಲ. ಸರಿ, ನನ್ನ ಮುಷ್ಟಿ ಇದೆ ಅಲ್ಲ, ಅದನ್ನ ಪ್ರಯೋಗಿಸುತ್ತೇನೆ. ಮಧ್ಯರಾತ್ರಿ ಕಾಲದಲ್ಲಿ
ಲಂಕೆಯ ದ್ವಾರಕ್ಕೆ ಬಂದು ನನ್ನನ್ನು ಬಡಿದಬ್ಬಿಸಿ ಈ ಮಧ್ಯರಾತ್ರಿಯ ಕಾಲದಲ್ಲಿ ನಿನಗೆ ನಮ್ಮ ಲಂಕೆಯಲ್ಲಿ ಏನು ಕೆಲಸ? ಯಾಕೆ ಬಂದೆ? ಎಲ್ಲಿಂದ ಬಂದೆ? ನಿದ್ದೆಗಿಲ್ಲವೇನೆ ನಿನಗೆ ನೀನು ಭೂತಂಗಳ ಹಾಗೆ ನಿದ್ದೆಗಿಲ್ಲವೇನೆ ನಿನಗೆ ನೀನು ಭೂತಂಗಳ ಹಾಗೆ ಪುತ್ತೂರೋಟೋ ತನಬೇಕೆ ಯಾರೇ ರಾಕ್ಷಸಿ ನಿದ್ದೆಗಿಲ್ಲವೇನೆ ನಿನಗೆ ರಕ್ಕಸಿ, ನನಗೆ ನಿದ್ದೆ ಇಲ್ಲ ಎಂದು ಪ್ರಶ್ನಿಸಿದೆಯಲ್ಲ, ಅದೇ ಪ್ರಶ್ನೆ ನಿನಗೆ. ನಿನಗೆ ನಿದ್ರೆ ಇಲ್ಲವೇ? ನಾನೇನು ನಿದ್ದೆ ಮಾಡಿದ್ದೆ ಅನ್ಕೊಂಡಿದ್ಯಾ? ಮತ್ತೆಂತ ಮಾಡಿದರು? ಕಣ್ಣು ಮುಚ್ಚಲ್ಲಿಗೆ ಸ್ವಲ್ಪ ಹೊರಗಿತ್ತು. ಹೌದಾ? ನಿದ್ದೆ ಮಾಡಿದಲ್ಲಪ್ಪ. ನಿದ್ದೆ ಅಲ್ಲ ಅಲ್ಲ? ರಾತ್ರಿ ಹಗಲು ಲಂಕೆಯನ್ನು ಕಾಯುವವಳು ನಾನು. ಓಹೋ, ಸರಿ. ನಿನಗೆ ನಿದ್ರೆ ಇಲ್ಲ, ನನಗೂ ನಿದ್ರೆ ಇಲ್ಲ. ಕಾರಣ ಗೊತ್ತಾ? ಯಾಕೆ? ನಾನು ಒಂದು ಮುಖ್ಯವಾದ ಕಾರಣಕ್ಕೆ ಕೈ ಜೋಡಿಸಿದವನಿದ್ದೇನೆ. ಏನದು? ಹೇಳುವ ಹಾಗೆ ಇಲ್ಲ. ಮುಖ್ಯವಾದ ಕಾರಣಕ್ಕೆ ಲಂಕೆಗೆ ಬಂದವನು. ಹಾಗಾಗಿ ಆ ಕಾರ್ಯ ಸಾಧಿಸುವ ತನಕ ನನಗೆ ನಿದ್ರೆ ಇಲ್ಲ. ಮತ್ತೊಂದು ವಿಚಾರ ಗೊತ್ತುಂಟ? ಮಂಗಗಳ ಬುದ್ಧಿಯೇ ಹಾಗೆ. ಒಂದು ಹಣ್ಣು ಎದುರು ಕಂಡರೆ ಅದು ಸಿಗುವ ತನಕ ಬಿಡುವುದಿಲ್ಲ. ಹಾಗೆ ನಾನು ಕೂಡ ನನ್ನದು ಗುರಿ ಒಂದಿದೆ, ಅದನ್ನು ತಲುಪುವ ತನಕ ನನಗೆ ನಿದ್ರೆ ಗೊಡವೇ ಇಲ್ಲ. ಅಲ್ಲ, ನಿನಗೆ ನಿದ್ದೆ ಇಲ್ಲವಾ? ಅಲ್ಲ, ಹೋಗಿ ಹೋಗಿ ಆ ದ್ವಾರದ ಬಳಿ ಮಲಗಿದೆಯಲ್ಲ, ಇಷ್ಟು ದೊಡ್ಡ ಸುವರ್ಣ ಲಂಕೆ, ಹೇಳಲಿಕ್ಕೆ ಸುವರ್ಣ ಲಂಕೆ. ನಿಂಗೆ ಅಂತ ಒಂದು ಕೊಠಡಿ ಇಲ್ಲ, ನಿಂಗೆ ಮಲಗುವುದಕ್ಕೆ ಜಾಗ ಇಲ್ಲ. ನೀನು ಯಾರೇ? ನನ್ನನ್ನು ಕೇಳುತ್ತಾ ಬಂದೆಯೋ? ಹೌದು. ನನ್ನ ಪರಿಚಯವೇ? ಹೌದು. ಈ ಸುವರ್ಣ ಲಂಕೆಗೆ ನಾನೇ ಕಾವಲುಗಾರಳು. ಲಂಕಿಣಿ, ಕಿಂಕಿಣಿ, ಲಂಕಿಣಿ, ಕಿಂಕಿಣಿ, ಎರಡರಲ್ಲೂ ಕಿಂಕಿಣಿ, ಲಂಕಿಣಿ. ಮರದಿಂದ ಮರಕ್ಕೆ ಹಾರುವಂತಹ ಮಂಗ, ಅದೆತ್ತಲಿಂದಲೂ ಹಾರಿ ಬಂದಿದ್ದೆ. ನಮ್ಮ ಊರಿನ ಮಂಗನಾಗೆ ಕಾಣುವುದಿಲ್ಲ ಅಲ್ವಾ? ಎಲ್ಲಿಂದಲೋ ಹಾರಿ ಬಂದವ. ಹೌದು. ನಾರುತ್ತಿದ್ದೀಯ. ಎಷ್ಟು ದಿನ ಆಯ್ತು ಸ್ನಾನ ಮಾಡಿ ನೀನು? ನೀನು ಯಾರು? ನಾನು ಯಾರು? ಯಾರು? ಎಲ್ಲಿಂದ ಬಂದೆ? ಅದನ್ನು ಅರುಹು ಅಂತಾದರೆ ಲಂಕೆಯನ್ನು ಪ್ರವೇಶಿಸಿದರೆ ನಾನು ಕಳ್ಳನಲ್ಲ ಕಾಣಿ ನಾನು ಜಾಣೆ ರಾಕ್ಷಸಿ ಕೇಳೀನು. ಆ ಜಾಣೆ ರಾಕ್ಷಸಿ ಕೇಳಿ
ನೀನು ಒಳ್ಳೆ ವಾಯುಪುತ್ರ ಹನುಮ ನನ್ನ ಹೆಸರು ಕಳ್ಳನಲ್ಲ ಜಾಣೆ ಜಾಣೆ ರಾಜಸಿಗೆ ಕಳ್ಳನಲ್ಲ ಏಯ್ ಮಂಗ ಲಂಕಿಣಿ ಕಿಂಕಿಣಿ ಕಿಣಿ ಕಿಣಿ ಹೆಸರು ಬಹಳ ಚೆನ್ನಾಗಿದೆ. ಓ ಲಂಕಿಣಿ, ನಾನು ಕಳ್ಳನಲ್ವೇ. ಮತ್ತೆ ಯಾರು? ಕಳ್ಳನಾಗಿದ್ದರೆ ಮಧ್ಯರಾತ್ರಿಯಲ್ಲಿ ಬರ್ತಿದ್ಯಲ್ಲ. ಅಲ್ಲ, ಮಧ್ಯರಾತ್ರಿಯಲ್ಲಿ ಬಂದದ್ದು ಹೌದು, ಹಾಗಂತ ಕಳ್ಳಲ್ಲ. ಮತ್ತೆ ಕಳ್ಳನಾಗಿದ್ದ ನಿನ್ನನ್ನು ಎಚ್ಚರಿಸಿ ನಿನ್ನಲ್ಲಿ ಮಾತನಾಡುವುದಕ್ಕಿತ್ತೆ. ಹಾಗಾಗಿ ನಾನು ಕಳ್ಳನಲ್ಲ. ಮತ್ತೆ ನಾನು ಯಾರು? ಯಾರು? ನಿಂಗೆ ಒಳ್ಳೆ ವಾಯುವಿನ ಪರಿಚಯ ಇದೆಯೋ? ಒಳ್ಳೆ ವಾಯು ಕೆಟ್ಟ ವಾಯು ಅಂತಿದ್ಯಾನೋ? ಹಾ, ಹೌದು ಹೌದು, ಅದಿದೆ. ಗೊತ್ತಿಲ್ವಾ? ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋದು ಒಂದೇ ವಾಯು. ಯಾವ ವಾಯು? ಈಗ ನಾನು ಉಸಿರಾಡ್ತಿದ್ದೇನಲ್ಲ, ಅದು ಕೆಟ್ಟ ವಾಯು. ಹಾ. ನಿನ್ನ ಹತ್ತಿರ ಬರುವಾಗ ಗಬ್ಬು ವಾಸನೆ, ಅದು ಕೆಟ್ಟ ವಾಯು. ನನ್ನ ಬಳಿ ಬರುವಾಗ ಪರಿಮಳ ಪರಿಮಳ, ಅದು ಒಳ್ಳೆ. ಬರ್ತಾ ಉಂಟು ನನಗೆ. ಹೌದಾ? ಒಳ್ಳೆ ವಾಯು. ಹಾಗಾಗಿ ಒಳ್ಳೆ ವಾಯುವಿನ ಪುತ್ರ ನಾನು, ಪ್ರಾಣವಾಯು ಎಂದು ಅರ್ಥ. ಪ್ರಾಣವಾಯುವಿನ ಪುತ್ರ ಬೇರಾರು ಅಲ್ಲ, ಹನುಮ. ಹನುಮಂತನಾದರೆ ಹೌದು, ಮತ್ತಿನ್ನಾರಲ್ಲ, ವಾಯುಪುತ್ರನೇ. ಹೌದೇ? ಹೌದು. ರೂಪದಲ್ಲಿರುವವಳು ಒಂದು ತಿಳಿಯುತ್ತಿಲ್ಲ. ಹಾಗಾಗಿ ನಿನ್ನಲ್ಲಿ ಯುದ್ಧ ಮಾಡಲು ನನಗಿಷ್ಟವಿಲ್ಲ. ಕಣ್ಣು ಮುಚ್ಚಿ ಅಲ್ಲ, ಯಾವ ರೀತಿಯಲ್ಲೂ ಯುದ್ಧ ಮಾಡಲು ನನ್ನಿಂದ ಸಾಧ್ಯವಿಲ್ಲ. ಒಂದು ಕೆಲಸ ಮಾಡೋಣ, ಒಂದು ಪಂಥ. ನಾನು 3 ಹೊಡೆಯುವುದು, ನೀನು 3 ಹೊಡೆಯುವುದು. ಯಾರು ಶ್ರೇಷ್ಠರೆಂದು ಅದರಲ್ಲಿ ನಾವು ಪರೀಕ್ಷಿಸೋಣ. ಆಗದ? ಯಾರೀಗ ಶುರು ಮಾಡೋದು? ಯಾರು? ನೀನೆ. ಅಲ್ಲ, ನಾನು ಹೆಣ್ಣಿಗೆ ಹೊಡೆಯೋದಿಲ್ಲ ಅಲ್ಲ. ನಾನು ಹೆಣ್ಣಿಗೆ ಹೊಡೆಯದ ಕಾರಣ ಮೊದಲು ನನ್ನ ಪೆಟ್ಟು ಸರಿಯಾಗುದಿಲ್ಲ. ನೀನೇ ಮೊದಲು ಹೊಡೆಯುವುದು. ನೀನು ಹೊಡೆದು ನಾನು ಬದುಕಿದರೆ ನಾನು ನಿನಗೆ ಹೊಡೆಯುವುದು. ಇಲ್ಲವಾದರೆ ನೀನೆ ಹೇಗೋ ಜಯಶಾಲಿ ಆಗುತ್ತೀಯಲ್ಲ. ಆಗ್ಬೋದಾ? ಹಾ, ಸರಿ. ಎಲ್ಲಿ ನಿಲ್ಬೇಕು? ಇಲ್ಲೇ ಅಲ್ಲ? ಹೇಗೆ? ಹೀಗ? ನನ್ನ ಬಲವಾದ ಮುಷ್ಟಿಯಿಂದ ನೀನೊಂದು ಬೆನ್ನಿಗೆ ಆಗುತ್ತಾನು. ನೀನ್ ಹೊಡಿದ್ಯಾ? ನಿನ್ನ ಬೆನ್ನು ಜಾರಿತ ಅಲ್ಲಿ ಮಂಗ ಅಭ್ಯಾಸ ಮಾಡ್ತೀಯ? ಹೊಡೆಯಲು ಬಂದಾಗ ಮಾಡ್ತೀಯ? ಅಲ್ಲಿ ಆಗ್ಲಿಕ್ಕಿಲ್ಲ. ಒಳ್ಳೆ ಅಲ್ಲಿ ನೀನು ಕೈಗಳು ಕೈ ಮುಷ್ಟಿಯಿಂದ ಅಲ್ಲ, ಹೊಡೆದಾಯ್ತಾ? ಹೊಡಿತಿ ಅಂತ ಹೇಳಿ ಹೇಳಿ ನಾನು ಮಂಗವೋ ನೀನು ಮಂಗವೋ? ಮಂಗನ ಜೊತೆ ಕಾದಾಡ್ಲಿಕ್ಕೆ ಹೋಗ್ತೇನೆ. ಅಲ್ಲಿ ನಿಲ್ಸಿದ್ರೆ ಎಲ್ಲಿ ನಿಲ್ತೀಯ? ಹೊಡೆಯಲು ಬಂದರೆ ಅಲ್ಲಿಂದ ಪುನಃ ಜಾಗ್ತೀಯ. ಮತ್ತೆಲ್ಲಿ ನಿಲ್ಲಿ? ನನ್ನ ಕೈ ಬಂಡೆಗೆ ತಾಗಿದ್ದು. ಅಯ್ಯೋ, ಆಗ್ಲಿಕ್ಕಿಲ್ಲ. ಆಗ್ಲಿಕ್ಕಿಲ್ಲ. ಇದು ಆಗ್ಲಿಕ್ಕಿಲ್ಲ. ನನ್ನ ಮುಷ್ಟಿಗಾತು ನೋಡ್ತೀಯಾ? ನೋಡೋಣ. ನೋಡೋಣವೇ?
ಹಲವು ಪರಿಗಲಿ ಕಾದು ದನಿದು ಲಂಕಾ ಲಕ್ಷ್ಮಿ ತೊಲಗಿದಳು. ರಾವಣಗೆ ಬಹುದುದ್ದಜೆ ಬಳುಕೆನುತ ಬಳಿಕ ಹನುಮಂತನನು ರೂಪಿನ್ಯೂ. ಲಂಕೆನಿಗೆ ನನ್ನ ಮುಷ್ಟಿಯ ಪೆಟ್ಟೆ ತಡಿಲಿಕ್ಕೆ ಸಾಧ್ಯವಾಗಲಿಲ್ಲ, ಹೋಗೇ ಬಿಟ್ಲು. ಸರಿ, ಇನ್ನು ತಡ ಮಾಡುವುದಲ್ಲ. ಹೋಗುವಾಗ ಒಂದು ಮಾತನ್ನು ಆಡಿದ್ದಾಳೆ, ರಾವಣನಿಗೆ ಗುರುತಿಸೆ ಎಂದು. ಏನೆಂಬ ವಿಚಾರವನ್ನು ಮುಂದಕ್ಕೆ ನೋಡೋಣ. ಮನಸ್ಸಿನಲ್ಲಿ ಕಡುನೊಂದು ಚಿಂತಿಸುವ ಜಾನಕಿಗೆ ಕನಸಿನೊಡವಂ ಪೇಳ್ದೊಡಂ ಬಡಿಸೆ ಮರಗೊನೆಯೊಳ್ ಅಣುರೂಪಿ ನಿಂದಿದನೆಲ್ಲ ಕಾಣುತ್ತಿರ್ತೋ ಹನುಮ. ಕಾರಣ ಗೊತ್ತೇ? ಈ ದುರುಳ ರಾವಣನು ನನ್ನ ಸೀತಾಮಾತೆಗೆ ಎಷ್ಟೆಲ್ಲ ಬಗೆ ಬಗೆಯಾಗಿ ಹಿಂಸಿಸಿದರು, ಯಾವುದಕ್ಕೂ ಲೆಕ್ಕಿಸದೆ ಶ್ರೀರಾಮನ ಧ್ಯಾನವನ್ನೇ ಮಾಡುತ್ತಾ ದಶಕಂಠ ರಾವಣನಿಗೆ ಚೀಮಾರಿ ಹಾಕಿ ನನ್ನ ರಾಮನನ್ನೇ ಧ್ಯಾನಿಸುತ್ತಾ ಕುಳಿತಿದ್ದಾಳಲ್ಲ, ಇವಳು ಪತಿವ್ರತೆ ಅಲ್ಲವೇ? ನನ್ನ ರಾಮನಿಗೆ ಸರಿಯಾದ ಪತ್ನಿ ಇವಳೆ. ಸರಿ, ಈ ರಾವಣನ ಅಟ್ಟಹಾಸಕ್ಕೆ ಸೋತು ತನ್ನ ಪ್ರಾಣವನ್ನೇ ಕಳೆದುಕೊಳ್ಳುವ ಸ್ಥಿತಿಗೆ ಬಂದಿದ್ದಾಳೆ. ಇನ್ನು ನಾನು ತಡ ಮಾಡುವುದು ಸರಿಯಲ್ಲ. ನಾನು ಬಂದ ವಿಚಾರವನ್ನು ಅವಳಿಗೆ ತಿಳಿಸಬೇಕಾಗಿದೆ. ಆದರೆ ನಾನು ಅವಳ ಬಳಿ ಹೋಗಿ ಶ್ರೀರಾಮನ ಬಂಟ ಎಂದು ಹೇಳಿದರೆ ನಂಬಿಯಾಳೆ? ಅಸಾಧ್ಯ. ಮಾಯಾವಿಗಳ ನಾಡಿದು, ಸತ್ಯಕ್ಕೆ ಜಯ ಬಹಳ ಕಡಿಮೆ. ಹಾಗಾಗಿ ನಾನು ನೇರವಾಗಿ ಅವಳಲ್ಲಿ ಹೋಗಿ ಮಾತನಾಡುವುದಿಲ್ಲ. ಈ ಮರದ ಮೇಲೆ ನಿಂತುಕೊಂಡು ರಾಮನ ಧ್ಯಾನವನ್ನು ಮಾಡಿ ಅವಳಲ್ಲಿ ಮಾತನಾಡಿಸುತ್ತೇನಂತೆ. ನಳಿನ ಲೋಚನೆ ಕೇಳು ರಾಮಚಂದ್ರನು ಕೆನ್ನ ಕಳುಗಲಿಲ್ಲಿಗೆ ಬಂದೆನು. ಗೆಲುವಿನಿಂದಿಗ ತಮ್ಮ ಲಕ್ಷ್ಮಣ ಸಹ ನಿಮ್ಮ ಬಳಿ ಹೋಗಿ ಬಾರೆನು ತಾ. ಜಾನಕಿ ದೇವಿ, ನಾನು ಶ್ರೀರಾಮನ ಬಂಟನಮ್ಮ. ಶ್ರೀರಾಮದೇವರ ಆಜ್ಞೆಯಂತೆ ನಿನ್ನನ್ನು ಹುಡುಕುತ್ತಾ ಬಂದಿದ್ದೇನೆ ತಾಯಿ. ಲಕ್ಷ್ಮಣರೇವರ ಆದೇಶದಂತೆ ಸುಗ್ರೀವನ ಆಜ್ಞೆಯಂತೆ ಬಂದಿದ್ದೇನಮ್ಮ. ನನ್ನನ್ನು ನಂಬು ತಾಯಿ. ನನ್ನನ್ನು ನಂಬುವ ಸ್ಥಿತಿಯಲ್ಲಿ ತಾಯಿ ಇಲ್ಲ. ಸಹಜವಾದದ್ದೇ. ಮಾಯಾವಿಗಳ ಲೋಕದಲ್ಲಿ ಯಾರು ಯಾವ ರೂಪದಲ್ಲಿ ಬರುತ್ತಾರೆ ಎಂಬುದು ಹೇಳಲು ಸಾಧ್ಯವಿಲ್ಲ. ಹಾಗಾಗಿ ಅವಳು ನನ್ನನ್ನು ನಂಬುವುದಿಲ್ಲ. ಸರಿ, ಇಲ್ಲೇ ನಿಂತು ಮಾತನಾಡುವುದು ಸರಿಯಲ್ಲ. ಮಂಗಳ ಮಹಿಮ ರಾಮನ ಪಾದದೆಡೆಯಿಂದ ಬಂದೆ ನಮ್ಮ ಕೋಮಲಾಂಗ ಲಕ್ಷ್ಮಣ ದೇವ ಕಳುಹಿದ ಬಗೆಯಿಂದ ಬಂದೆ ನಮ್ಮ ಪಾದ ಸಂಭವ ಎನ್ನ ಮಾತೆ ಅಂಜನ ದೇವಿ ಬಂದೆ ನಮ್ಮ ಭಾನುಜಾತ ನುಡಿಯ ಸುಪ್ರೀತಿ ಕಳುಕಲು ಬಂದೆ ನಮ್ಮ. ನನ್ನನ್ನು
ನನ್ನನ್ನು ನಮ್ಮಮ್ಮ ಲಕ್ಷ್ಮಣ ದೇವರ ಆಜ್ಞೆಯಂತೆ ನಾನು ನಿನ್ನನ್ನು ಕಾಣಲು ಬಂದೆನಮ್ಮ. ನಿನ್ನನ್ನು ಕಾಣುವ ಕಾತುರದಲ್ಲಿ ಒಳಗೆ ಬಂದಾಗ ಅದೆಷ್ಟೋ ಮಂದಿಯನ್ನು ಮಟ್ಟ ಹಾಕಿ ನನ್ನನ್ನು ತಡೆದವರನ್ನೆಲ್ಲರನ್ನು ಮಟ್ಟ ಹಾಕಿ ಅಶೋಕವನವು ಸುಲಭವಾಗಿ ಕಾಣಸಿಕ್ಕಲಿಲ್ಲ ತಾಯೇ. ಪ್ರದೇಶಗಳಿಗೂ ಸುತ್ತಿ ಬಂದವಂತೆ ನಮ್ಮಮ್ಮ ಚಿತ್ರಕೂಟದಲ್ಲಿ ನೀವು ಜಲಕ್ರೀಡೆಯಾಡುವಾಗ ಅಮ್ಮ ಚಿತ್ರಕೂಟದಲ್ಲಿ ನೀವು ಜಲಕ್ರೀಡೆಯಾಡುವಾಗ ನಿಮ್ಮ ಎತ್ತಿ ಮುಂಬೈಯಲ್ಲಿ ಬಿಸಾಡಲು ನೀವು ಅತ್ತದ್ದು ಸರಿಗೆ ನಮ್ಮ ಚಿತ್ರಕೂಟದಲ್ಲಿ ನೀವು ಜಲಕ್ರೀಡೆಯಾಡುವಾಗ ಎತ್ತಿ ಮುಂಗೈಯಲ್ಲಿ ನಿಮ್ಮ ಬಿಸಾಡಲು ಅತ್ತದ್ದು ಸರಿಗೆ ನಮ್ಮ ಅಮ್ಮ. ಮತ್ತೊಂದು ಗುರುತು ಕೇಳು ಅತ್ರಿ ಮುನಿ ವರ್ಯನ ಪತ್ನಿಯಾದನ ಸೂರ್ಯ ಭೂಷಣವ ತಂದಿದ್ದದ್ದು ಸರಿಯೇ ನಮ್ಮ ಅಮ್ಮ. ಕೇಳಮ್ಮ ನೀವು ನಂಬುವ ಸ್ಥಿತಿಯಲ್ಲಿ ಇಲ್ಲ. ಸರಿ, ಕೆಲವೊಂದು ವಿಚಾರಗಳನ್ನು ನಾನು ತಿಳಿಸುತ್ತೇನೆ. ಕೆಲವು ಕುರುಹು ನನ್ನಲ್ಲಿದೆ ತಾಯಿ, ಹೇಳಲೇ? ಅಮ್ಮ, ನೀವು ದಶರಥನ ಸೊಸೆ ಶ್ರೀರಾಮಚಂದ್ರನ ಪತ್ನಿ ಲಕ್ಷ್ಮಣ ದೇವರು ನಿಮ್ಮ ಮೈದುನ, ಇದು ಸರಿಯೇನಮ್ಮ? ದಶರಥನಿಗೆ 3 ಮಂದಿ ಹೆಂಡಿರು, 4 ಮಂದಿ ಮಕ್ಕಳು, ಇದು ಸರಿಯೇನಮ್ಮ? ಅಲ್ವೇ ಅಮ್ಮ? ಮಾತ್ರವಲ್ಲ, ಚಿತ್ರಕೂಟದಲ್ಲಿ ಈ ಹಿಂದೆ ನೀವು ವನಕ್ರಮೇಣ ಮಾಡುತ್ತಿರುವಾಗ ಅತ್ರಿ ಮುನಿಗಳ ಆಶ್ರಮಕ್ಕೆ ಹೋಗಿದ್ದೀರಿ. ಆಗ ಅವರ ಪತ್ನಿ ನಿಮಗೆ ವಜ್ರವೈಡೂರ್ಯಗಳನ್ನೆಲ್ಲ ಹಾಕಿ ನಿಮ್ಮ ಅಂದಚಂದವನ್ನೆಲ್ಲ ನೋಡಿದ್ದಾರಂತೆ, ಇದು ಸರಿಯೇನಮ್ಮ? ಅಷ್ಟೇ ಅಲ್ಲ, ನಿಮ್ಮ ಪತ್ನಿ ನನ್ನ ಶ್ರೀರಾಮಚಂದ್ರ ನಿಮ್ಮನ್ನು ನದಿಯಲ್ಲಿ ಆಡುತ್ತಿರುವಂತಹ ಸಮಯದಲ್ಲಿ ನಿಮ್ಮನ್ನು ಎತ್ತಿದಾಗ ನೀವು ಬಿದ್ದಿರಂತೆ, ನೀವು ಅತ್ತಿರಂತೆ, ನೀವು, ಇದು ಸರಿಯೇನಮ್ಮ? ಯಾಕೋ ನನ್ನ ಅಮ್ಮ ನನ್ನ ಮಾತನ್ನು ನಂಬುವುದಿಲ್ಲ. ಸರಿ, ಇನ್ನು ತಡ ಮಾಡುವುದಲ್ಲ. ಅಯ್ಯೋ, ನನ್ನ ಮಂಗನ ಬುದ್ಧಿಗಿಷ್ಟು ಒಂದು ಕುರುಹು ಇದೆಯಲ್ಲ ಅಮ್ಮ. ಅಮ್ಮ, ನಾನು ಮರೆತನಮ್ಮ. ಒಂದು ಕುರುಹು ಇದೆ ತಾಯೇ. ನಿಮ್ಮನ್ನು ಬಂದಾಗ ನನ್ನ ರಾಮ ನಿಮಗಿದನ್ನು ಕೊಡಲು ಹೇಳಿದ್ದಾನಮ್ಮ. ಶ್ರೀರಾಮಚಂದ್ರರ ಕೈಯಲ್ಲಿ ಇರುವಂತಹ ಉಂಗುರ ತಾಯೇ, ಉಂಗುರ ನೋಡಮ್ಮ ಶ್ರೀರಾಮ ಕರಕಂಜಾಂಗುಲಿಯೊಳಿಟ್ಟ ಮುದ್ರೆಯ ನೋಡುತ್ತ ನಾರಿ ಜಾನಕಿ ಶೋಕಿಸುತ್ತಲದನು ಕಣ್ಗಳಿಗೆ ತಾನೊತ್ತುತ್ತೋ ಹೇರಳಾಕೃತಿ ಶೋಕ ಬಿಂದು ಜಲಗಳು ಸರ್ವಾಂಗಮಂ ಲೇಪಿಸಂ ಕಾರುಣ್ಯ ಬುಧಿ ರಾಮ ರಾಮ
ರಾಮ ಮಮ ಪ್ರಾಣ ಪ್ರಿಯ ರಾಮ ಎನ್ನುತ್ತ ಆಶಾ ಭಾವದ್ಯು ಕಂಡನು ಹರಿಣಾಂಕ ನಿಭಾನನ ಪೂರ್ಣ ಪರಿಶೋಭಿಪ ಗರಿರಿಪುಗಮನ ಹರಿವಂಶ ಜಾತ ವಿಖ್ಯಾತ ಹರಿಮಂಜುಳಗಾಯ ಮಮ ಪ್ರಿಯ ರಾಮ ಶ್ರೀರಾಮ ಪರಮೇಶ್ವರ ಪಂಕಜಲೋಚನ ಪರಮ ಪಾವನ ಪರಮಾನಂದ ರಾಮ ರಾಮ ಶ್ರೀರಾಮ ರಾಮ ಕ್ಷೇಮವೇನೇ ಹನುಮ ನಮ್ಮವರಿಗೆ ಕ್ಷೇಮವೇನೇ ಹನುಮ ಕ್ಷೇಮವೇನೇ ಹನುಮ ರಾಮ ಲಕ್ಷ್ಮಣರು ರಾಜ್ಯದಲ್ಲಿ ಸುಸ್ಥಿರವಾಗಿ ಕ್ಷೇಮವೇನೈ ಹನುಮ ಮದನ ನಂಗವ ಪೋಲ್ವ ರಾಮ ಬಲು ಚದುರ ಲಕ್ಷ್ಮಣನು ನಿಸ್ಸೀಮ ಮೊದಲಿನಂಗದ ಕಾಂತಿ ಕಳವಳಿಸದೆ ಮತ್ತೆ ಎದೆಗುಂದಲಿಲ್ಲವಲ್ಲ ತಮ್ಮೊಳು ಮೋಘವದು ಕುಂದಲಿಲ್ಲವಲ್ಲ ನೀ ಬರುವ ದಿನದೊಳೆಂದು ಇದ್ದರೆಲ್ಲ ಕ್ಷೇಮವೇನೈ ಹನುಮ ಹೌದಮ್ಮ. ಹ ನನ್ನ ಪಕ್ಕದಲ್ಲಿ ಅಮ್ಮ ಮಗುವನ್ನು ತಾಯಿಯ ಮಡಿಲಲ್ಲಿ ಕುಳಿತಿರುವಾಗ ಆಗುವಂತಹ ಆನಂದ ಸಂತೋಷ ನನಗೆ ನೋಡಿ ನನ್ನವರು ಕ್ಷೇಮವಾಗಿದ್ದಾರೆಯೇ ಎಂದು ನಾನು ಮುಖ್ಯಸ್ಥಿತಿಗಾಗಿ ಕೇಳಿದರು. ಈ ಜಾನಕಿಯ ನಗಲಿ ನನ್ನವರು ಕ್ಷೇಮವಾಗಿರುವರು.
ಅದನ್ನು ತರಲೇಬೇಕು ಎಂಬ ಹಠಕ್ಕೆ ಬಿದ್ದವಳು. ಬೇಡ ಬೇಡ ಎಂದರು, ಬಗೆ ಬಗೆಯಾಗಿ ಕೇಳಿಕೊಂಡರೂ ಕೇಳದೆ ನನ್ನವರನ್ನು ಕಾಡಿನತ್ತ ಕಳುಹಿಸಿ ಬಿಡಿಸಿ. ಅದೇ ಕೊನೆಯ ದಿನ ನನ್ನ ರಾಮನನ್ನ ನಾನು ಕಂಡದ್ದು. ಎಷ್ಟೋ ದಿನಗಳೇ ಕಳೆದು ಹೋಯಿತು ಹನುಮ. ಆ ಸಂದರ್ಭದಲ್ಲಿ ಪುತ್ರನಾದ ಲಕ್ಷ್ಮಣ ಬಗೆ ಬಗೆಯಾಗಿ ಕೇಳಿಕೊಂಡ. ಅಮ್ಮ ಬೇಡ ಬೇಡ ಎಂದು ಕೇಳಿಕೊಂಡರೂ ಕೇಳದೆ ನನ್ನ ಬಿರುಸು ನುಡಿಗಳಿಂದ ಅವನನ್ನು ನೋಯಿಸಿ ಬಿಟ್ಟೆ ನಾನು. ಈ ನತದೃಷ್ಟ ತಾಯಿಯನ್ನು ಪುತ್ರ ಸಮಾನ ಲಕ್ಷ್ಮಣ ದ್ವೇಷಿಸುತ್ತಿದ್ದಾನೆ ಹನುಮ, ದ್ವೇಷಿಸುತ್ತಿದ್ದಾನೆ. ನೀವು ಚಿಂತೆ ಮಾಡದಿರು ತಾಯೇ. ಇಲ್ಲ ತಾಯೇ, ಇಲ್ಲ. ಹನುಮ, ನನ್ನವರೆಲ್ಲರೂ ಹೇಗಿದ್ದಾರೆ ಹನುಮ? ಮನಸ್ಸನೇನೆಂಬೆ ನಮ್ಮ ಯಾವಾಗಲೂ ನೆನೆಸುವ ಗುಣದಿ ನಿಮ್ಮ ಕನಸು ಮನಸ್ಸಿನಲ್ಲಿ ಹಗಲಿರುಳಿಲ್ಲದೆಗೆ ಘನ ಚಿಂತೆಯಾದ ಇಪ್ಪುದ ಬೀಳುವೆನದ ಮನಸ್ಸನೇನೆಂಬೆ ನಮ್ಮ ಹಾಗೆ ನನ್ನ ಶ್ರೀರಾಮಚಂದ್ರರ ಮನಸ್ಸನ್ನು ಅರಿತಿದ್ದೇನೆ. ಆದರೆ ನಿಮ್ಮ ಮನಸ್ಸು, ರಾಮನ ಮನಸ್ಸು ಅರ್ಥೈಸಿಕೊಂಡ ನನಗೆ ಮಾತು ಮೂಕವಾಗಿದೆ ತಾಯೇ. ಹೇಳುವ ಪರಿಸ್ಥಿತಿಯಲ್ಲಿ ನಾನಿಲ್ಲಮ್ಮ. ಏನೆಂದು ಹೇಳಲಿ ತಾಯೇ, ಏನೆಂದು ಹೇಳಲಿ? ಏನಾದರೂ ಹೇಳು ಅಮ್ಮ. ಪ್ರತಿದಿನ ಪ್ರತಿ ಕ್ಷಣ ನಿಮ್ಮ ಬರುವಿಕೆಗಾಗಿಯೇ ಕಾಯುತ್ತಿದ್ದಾರಮ್ಮ ನನ್ನ ಶ್ರೀರಾಮಚಂದ್ರ. ಒಂದು ತುತ್ತು ಅಗುಳನ್ನು ತಿನ್ನಬೇಕಾದರೂ ನನ್ನ ಸೀತೆ ತಿಂದಳೋ, ಆ ರಾವಣನು ಸೀತೆಗೆ ಏನಾದರೂ ಕೊಟ್ಟಳೋ ಎಂದು ಕೇಳುತ್ತಾರೆ ತಾಯೇ. ಲಕ್ಷ್ಮಣ ದೇವರು ಎಷ್ಟೇ ಸಮಾಧಾನ ಪಡಿಸಿದರು ನನ್ನ ರಾಮ ಮಾತ್ರ ಸೀತಾ 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 ಎಂದು ಪ್ರತಿ ಕ್ಷಣವೂ ಹೇಳುತ್ತಿದ್ದಾರಮ್ಮ. ರಾಮ ಲಕ್ಷ್ಮಣ ದೇವರು ಎದುರಲ್ಲಿ ನಾನು ಧೈರ್ಯವಂತ ಎಂದು ತೋರಿಸಿಕೊಟ್ಟರು. ಎಲ್ಲರೂ ಮಲಗಿದ ಮೇಲೆ ಕಣ್ಣೀರು ಹಾಕುತ್ತಿದ್ದಾರಮ್ಮ. ನನ್ನ ತಾಯಿ ಏನು ಮಾಡುತ್ತಿದ್ದಾರೋ ಎಂದು ಕಣ್ಣೀರು ಹಾಕುತ್ತಿದ್ದಾರಮ್ಮ, ಕಣ್ಣೀರು ಹಾಕುತ್ತಿದ್ದಾರೆ. ಅಮ್ಮ 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 ರಾಮ, ನಾನು ಬಂದದ್ದು ಕಾಲಾವಧಿಯ ಕಾರ್ಯದಲ್ಲಿ ತಾಯೇ. 29 ದಿನಗಳು ಕಳೆದು ಹೋಗಿದಮ್ಮ. ಇನ್ನು 1 ದಿನ ಮಾತ್ರ ಉಳಿದಿದೆ. ಹಾಗೆ ನಿನ್ನನ್ನು ಕಂಡ ವಿಚಾರ ನಾನು ಸುಗ್ರೀವನಿಗೆ ಹೇಳಬೇಕಮ್ಮ. ಆಗಲಿ. ಯಾಕೆ ಗೊತ್ತೇ? ಯಾಕೆ? ಸುಗ್ರೀವನ ಆಜ್ಞೆ ಇದೆ ತಾಯೇ. 30 ದಿನದೊಳಗೆ ನಾನು ನಿಮ್ಮ ವಿಚಾರವನ್ನು ತಿಳಿಸದೆ ಹೋದರೆ ಎಲ್ಲ ವಾನರ ವೀರರಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಡುತ್ತಾನೆಂದು. ಅಮ್ಮ, ನನಗೇನಾದರೂ ಆಗುತ್ತದೆ ಎಂಬ ಭಯ ನನಗಿಲ್ಲ ತಾಯೇ. ಮತ್ತೇನು ಹನುಮ? ಆದರೆ ನನ್ನಿಂದ ವಾನರ ವೀರರಿಗೆ ಶಿಕ್ಷೆಯಾಗುತ್ತದಮ್ಮ. ಅದು ನನಗೆ ಇಷ್ಟವಿಲ್ಲ ತಾಯೇ. ಆಗಲಿ. ಹಾಗಾಗಿ ನಾನು ಇಲ್ಲಿಗೆ ಬಂದ ವಿಚಾರವನ್ನು ಅವರಿಗೆ ಹೇಳಬೇಕಮ್ಮ. ಆಗಲಿ. ಅಮ್ಮ 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 ಹನುಮ, ಒಂದು ಕುರುಹನ್ನು ಕೊಡುತ್ತೀಯಮ್ಮ. ನಿನ್ನನ್ನು ನೋಡಿದ್ದೇನೆ, ಮಾತನಾಡಿಸಿದ್ದೇನೆ ಎಂಬ ವಿಚಾರವನ್ನು ಅವರಿಗೆ ತಿಳಿಸಬೇಕಾದರೆ ಒಂದು ಕುರುಹು ಬೇಕು ತಾಯೇ. ಹನುಮ, ಏನನ್ನು ಕೊಡಲಿ? ಏನನ್ನಾದರೂ ಕೊಡಮ್ಮ. ಒಂದು ಕುರುಹು ಕೊಡು ತಾಯೇ. ಹನುಮ, ನನ್ನ ವಿವಾಹದ ಸಂದರ್ಭದಲ್ಲಿ ನನ್ನ ತಂದೆಯವರು ನನಗಿದ್ದ ಚೂಡಾಮಣಿಯನ್ನು ನಿನಗೆ ನೀಡುತ್ತಿದ್ದೇನೆ. ಮತ್ತೊಂದು ಮಾತು ಹನುಮ, ಎಷ್ಟು ದಿನವಯ್ಯ? ಏಸು ದಿನ ಬೇಕೆನ್ನ ಪ್ರಾಣೇಶನ ಕಾಮುದಕ್ಕಿನ್ನೋ ಬೇಸರಿಕೆ ಎಂಬುದೇನ ಕೇಳಲಿ, ಹೇಗೆ ತಾಳಲಿ? ಏಸು ದಿನ ಬೇಕೆಂಬೋ
ನರಕ ಯಾತನೆ. ಈ ರಕ್ಕಸನ ಕೈಯಲ್ಲಿ ಸಿಲುಕಿ ಅನ್ಯ ಜೀವಿಗಳ ಪೀಡೆಗೆ ಸಿಲುಕಿದ ಜೀವಳಂತಾಗಿ ಬಿಟ್ಟಿದ್ದೇನೆ. ಈ ಬಳಲಾಟ, ಈ ತೊಳಲಾಟ ಇನ್ನೂ ಎಷ್ಟು ದಿನವಯ್ಯ? ನನ್ನವರನ್ನು ಕಾಣುವ ಭಾಗ್ಯ, ಇಲ್ಲಿಂದ ಮುಕ್ತಿ ನನಗಿನ್ಯಾವಾಗ? ನಾನು ಒಂದು ವೇಳೆ ಬರದಿದ್ದರೆ ನಾನು ಶ್ರೀರಾಮನ ವಂಚನೆ ಅಲ್ಲ. ಅಮ್ಮ, ಆದರೆ ಒಂದು ವಿಚಾರ ತಾಯಿಯೇ, 29 ದಿನಗಳು ನನಗೆ ನಿದ್ರೆ ಹಾಗೂ ಹಸಿವಿನ ಯಾವುದೇ ಕಾರಣಕ್ಕೂ ಆಗುತ್ತಿರಲಿಲ್ಲ ತಾಯಿಯೇ. ಆದರೆ ನಿನ್ನನ್ನು ಕಂಡ ಮೇಲೆ ಅದ್ಯಾಕೋ ತಾಯಿಯನ್ನು ಕಾಣುವಾಗ ಮಕ್ಕಳಿಗೆ ಹೇಗೆ ಹಸಿವಾಗುತ್ತದೋ ಹಾಗೆ ನಿನ್ನನ್ನು ಕಾಣುವಾಗ ನನಗೆ ಹಸಿವಾಗುತ್ತಿದೆ ತಾಯಿಯೇ. ಹಾಗಾಗಿ ತಿನ್ನಲು ಏನಾದರೂ ಕೊಡುವೇನಮ್ಮ? ಇದೆಂತಹ ಪರಿಸ್ಥಿತಿ ನೋಡು ಹನುಮ. ಸುತ್ತಲೂ ಕಾಡು, ಆದರೂ ಒಂದು ಮಾತನ್ನ ಹೇಳುತ್ತಿದ್ದೇನೆ. ಸುತ್ತಮುತ್ತಲೂ ಗಿಡಗಳ ಅಡಿಯಲ್ಲಿ ಬಿದ್ದಿರುವಂತಹ ಹಣ್ಣು ಹಂಪಲುಗಳನ್ನು ತಿಂದು ನಿನ್ನ ಹಸಿವೆಯನ್ನು ನೀಗಿಸಿಕೊ. ಆದರೆ ಮರದ ಮೇಲಿರುವ ಹಣ್ಣುಗಳನ್ನು ಬಿಡಬೇಡ. ಅಮ್ಮ, ಶ್ರೀರಾಮನ ಬಂಟನಿದ್ದೇನೆ. ನೀನು ಆಜ್ಞೆಯನ್ನು ನೀಡಿದೆಯಲ್ಲ, ಧನ್ಯವಾದಗಳು. ಮುಂದಿನ ವಿಚಾರ ನಾನು ನೋಡುತ್ತೇನೆ. ಇನ್ನು ತಡ ಮಾಡುವುದಲ್ಲ. ನಾನು ಬಂದ ವಿಚಾರ ರಾವಣನ ಸೇನೆಗೆ ಗೊತ್ತಾಗಬೇಕಾಗಿದೆ. ಹಾಗಾಗಿ ಕಾಣುವಂತಹ ಈ ತೋಟವನ್ನು ಹಾಳು ಮಾಡುತ್ತೇನೆ.
ಮರಗೆ ಹೌದು. ಪಾಪಿ ನಿನ್ನನ್ನು ಪ್ರಶ್ನಿಸಲು ಬಂದರು ಸಾಮಾನ್ಯರಲ್ಲ. ಯಾರು ನೀವು? ಜಂಬುಮಾಲೆಯ ಬಂಟರು ನಾವು. ಬನ್ನಿ ಮುಂದಕ್ಕೆ. ಕೊಲ್ಲಗಡೆ ದೇವರಿಗಂಟಂಜ ಏನೆಲ್ಲ ಹಾ ಹೌದು ಹಾ ಹಾ ನನ್ನ ಪ್ರತಾಪವನ್ನು ತೋರಿಸುತ್ತೇನೆ. ಮಾತನಾಡುವ ಕಪ್ಪಿ ನೀನು. ನನ್ನ ತಂದೆಯವರು ನನ್ನನ್ನು ಕರೆದು ಅಕ್ಷಕುಮಾರ ಜಂಬುಮಾಲಿ ವಧಿಸಲ್ಪಟ್ಟಿದ್ದಾರೆ ಎಂದು ವಿಚಾರವನ್ನು ಕೇಳಿದಾಗ ಆಶ್ಚರ್ಯಪಟ್ಟವನು ನಾನು. ಬಂದವನು ಇಂದ್ರಜಿತ್ತು. ನಿನ್ನಲ್ಲಿ ನನ್ನದು ಏನು ಆಟ ನಡೀಲಿಕ್ಕಿಲ್ಲ ಏನು? ಹೌದಾ? ನನ್ನ ಆಟವನ್ನು ತೋರಿಸ್ಬೇಕಾ?
ಬರುವಿಕೆಗೆ ಕಾಯುತ್ತಿದ್ದವ ನಾನು. ನಿನ್ನ ವಿಚಾರವನ್ನು ತಿಳಿದಿದ್ದೇನೆ, ಸಾಮಾನ್ಯನಲ್ಲೆಂದು ಗೊತ್ತಿದೆ. ಹಾಗಾಗಿ ನಿನ್ನ ಸೇನೆ ಬರಲೆಂದ ಕಾದುಕೊಂಡು ಕುಳಿತಿದ್ದೆ. ನಿನ್ನ ಸೇನೆಯನ್ನೆಲ್ಲ ಪುಡಿ ಪುಡಿ ಮಾಡಿದ್ದಾಗಿದೆ. ನೀನೊಬ್ಬನೇ ಬಾಕಿ. ಹೌದಲ್ಲ? ಯುದ್ಧಕ್ಕೆ ಸಿದ್ಧ. ಇದು ಫಲಿತಾಂಶ ಬರುವುದಿಲ್ಲ ಅಲ್ವಾ? ಹಾಗಾಗಿ ಇನ್ನು ಏನು ಮಾಡುವುದು ಗೊತ್ತೋ? ನಿನ್ನ ಎದುರು ನಿಂತವ ಸಾಮಾನ್ಯನಲ್ಲ. ಇದಕ್ಕೆ ಮದ್ದು ನನ್ನಲ್ಲಿ ಉಂಟು. ಬ್ರಹ್ಮಾಸ್ತ್ರವನ್ನು ಯೋಚನೆಯಲ್ಲಿ ಇದು ನನ್ನ ಜಾಗ ಅಂತ ಇರಬೇಕು. ನಿನ್ನ ಜಾಗ ಅಲ್ಲ, ಇದು ನಮ್ಮ ಜಾಗ. ಹಾಗಾಗಿ ಇದನ್ನು ನಿಮ್ಮ ಆಸ್ಥಾನದ ಕೆಳಗಡೆ ಹಾಕಿದ್ದೇನೆ. ಇನ್ನೇನಪ್ಪ ನಮ್ಮ ಆಸ್ಥಾನದಲ್ಲಿ ಯಾರ ಕೈಯನ್ನು ಕಟ್ಟಿ ಅವರ ವಿಚಾರಣೆಯನ್ನು ನಡೆಸುವಂತಹ ಕ್ರಮ ಇಲ್ಲ. ಹಾಗಾಗಿ ಏನಾಶ್ಚರ್ಯ, ಬ್ರಹ್ಮಾಸ್ತ್ರದಿಂದ ಬಂಧಿಸಲ್ಪಟ್ಟಂತಹ ಈ ಕಪಿಯ ಬಂಧನ ತನ್ನಿಂದ ತಾನೇ ಮುಕ್ತವಾಗಿದೆ. ಏನಾಶ್ಚರ್ಯ, ಇದು ಸಾಮಾನ್ಯ ಕಪಿ ಆಗಿರಲು ಸಾಧ್ಯವಿಲ್ಲ. ಇದು ಜಾಣ ಕಪಿ. ಅಪ್ಪ, ಈ ಜಾಣ ಕಪಿಯೊಂದಿನ ಮುಂದಿನ ವ್ಯವಹಾರ ನೀವೇ ನೋಡಿಕೊಳ್ಳಿ, ನಾನು ಹೊರಡುತ್ತೇನೆ. ಇಷ್ಟೆಲ್ಲ ಉಪಟಳವನ್ನು ನೀಡಿದಂತಹ ಈ ಕಪಿ ನಮ್ಮ ವನವನ್ನೆಲ್ಲ ಹಾಳುಗಡರಿ ಸಾವಿರಾರು ರಕ್ಷಸರನ್ನು ನಾಶ ಮಾಡಿ ಈಗ ಏನಂತೆ ಇಷ್ಟೆಲ್ಲ ಕೃತ್ಯಗಳಿಗೆ ನಾನು ಕಾರಣವಲ್ಲ, ನನ್ನ
ಬಾಲ ಕಾರಣ ಅನ್ನುತ್ತಿದ್ದಾನೆ. ಹಾಗಾದರೆ ಇದಕ್ಕೆ ತಕ್ಕ ಶಾಸ್ತಿಯನ್ನು ಮಾಡಬೇಕಲ್ಲ. ಭಟರೆಲ್ಲರೂ ಸೇರಿ ಆ ಕಪಿಗೆ ಭೂಷಣವಾದಂತಹ ಬಾಲಕ್ಕೆ ಬಟ್ಟೆಯನ್ನು ಸುತ್ತಿ ಎಣ್ಣೆಯಲ್ಲಿ ಅದ್ದಿ ಬೆಂಕಿ ಹಚ್ಚಿ ಕೆಡಿಸಿ ನಂದನವನಕಾಪುರವ ಬಾಲದೇವ ದುಡಿಸಿ ಚೂಡಾಮಣಿಯ ಸಹಿತ ಹಾರಿದ ತಿರುಗಿಗೆ ಕಡಲೊಳತ್ತಿದ ಕಿಚ್ಚ ನೊಂದಿಸುತ್ತ ಕಪಿಸೇನೆಯೆಡೆಗೆ ನಡೆ ತಂದು ಬಳಿ ಕಾದ ಶ್ರೀರಾಮ ಒಂದು ಮುಖ್ಯವಾದ ಕಾರ್ಯವನ್ನು ಮುಗಿಸಿ ಬಂದಿದ್ದೇನೆ. ರಾಮನಿಗೆ ವಿಚಾರವನ್ನು ತಿಳಿಸಿದ್ದೇನೆ. 8 ದಿನದೊಳಗೆ ರಾವಣನ ಮಟ್ಟ ಹಾಕುತ್ತೇವೆ ಎಂದ ಭಯವನ್ನು ನೀಡಿದ್ದಾರೆ. ಸರಿ, ನನ್ನ ಕೆಲಸವು ಮುಗಿಯಿತು, ಲಂಕಾ ದಹನವೂ ಆಯಿತು. ಈ ಕಥೆಯನ್ನು ಯಾರು ನೋಡಿದ್ದಾರೋ, ಯಾರು ಆಡಿಸಿದ್ದಾರೋ, ಯಾರೆಲ್ಲರೂ ವೀಕ್ಷಿಸಿದ್ದಾರೋ ಅವರೆಲ್ಲರಿಗೂ ನಾವು ನಂಬಿದಂತಹ ಮಹಾಗಣಪತಿ ದೇವರು ಹಾಗೂ ಇಲ್ಲಿಯ ಸ್ಥಳ ದೇವರು ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕರುಣಿಸಲೆಂದು ಬೇಡುತ್ತಾ ಕಥೆಗೆ ಮಂಗಳ ಹಾಡುತ್ತೇವೆ. ಭದ್ರಂ ಶುಭಂ ಮಂಗಳಂ. ಜೈ ಶ್ರೀರಾಮ್. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೇ ರಘುನಾಥಾಯ ನಾಥಾಯ ಸೀತಾಯಾಂ ಪತಯೇ ನಮಃ. ಶ್ರೀ ಸರಸಿಜ ನೇತ್ರಯರೋ ಶ್ರೀ ಸರಸಿಜ ನೇತ್ರಯರೋ ಕೋಶದಿ ದೊಡೆದರುದವರು ಬುಧುರರೊಳು ಮಂತ್ರಾಕ್ಷತೆಗಿಂತಲಿ ಹೊಸದಿಗೆ ಸರ್ವೇಶ ಜಾಲತಿ
ಧರೆಯೊಡು ಬೆಸರಾಂತ ವರ ಅಯೋಧ್ಯಾಪುರದೊಳು ಸ್ಥಿರವಾಗಿ ನೆಲೆಸಿಗ ಶ್ರೀರಾಮಚಂದ್ರಗೆ ಬಾಲರಾಮಚಂದ್ರಗೆ ಕುರಿತ ನಿವಾರಕ ಭವಭಯಹಾರಕ ಭಕ್ತ ಸುಪೋಷಕ ರಾಮಚಂದ್ರನಿಗೆ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಬಾಲರಾಮನಿಗೆ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ನಿತ್ಯ ಮಂಗಳಂ ಮಂಗಳಂ